ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಇತ್ತೀಚೆಗಷ್ಟೇ ಉಪಚುನಾವಣೆ ನಡೆದಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಆಗಿರೋದು. ಈ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಎನ್ನುವಂಥ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಿದ್ರೆ ಬಿಜೆಪಿಯವರು ಕೂಡ ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಈ ಬಾರಿ ದೊಡ್ಡ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಬಿಕಾಸ್ ಆಫ್ ಅಲ್ಪಸಂಖ್ಯಾತರು ನಮಗೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದು. ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗಿತ್ತು. ಈ ಚರ್ಚೆಗಳ ನಂತರವೂ ಕೂಡ ಸಮರ್ಥ ಶಾಮನೂರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಟ್ಟು ಚುನಾವಣೆಯನ್ನು ಕೂಡ ಮುಗಿಸಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಮಿಸ್ ಆಯಿತು? ಈ ಹಿಂದೆ ನಡೆದಿದ್ದರ ಎಲ್ಲ ಡ್ರಾಮಾಗಳೇನು, ಏನು ಎತ್ತ, ಈ ಬಾರಿಯ ಚುನಾವಣೆ ಹೆಂಗಾಯಿತು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ದಾವಣಗೆರೆಯ ವೀಕ್ಷಕರೂ ಆಗಿರುವಂತಹ ಸರ್ಕಾರದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರೂ ಆಗಿರುವಂತಹ ಸಲೀಂ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೆಂಗಾಯಿತು ಸರ್ ಚುನಾವಣೆ? ಭಾರಿ ಒಳ್ಳೆ ರೀತಿ ಚುನಾವಣೆ ಆಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ದಿವಂಗತ ಶಾಮನೂರ್ ಶಿವಶಂಕರಪ್ಪರ 35 ವರ್ಷಗಳ ಸೇವೆ ಆ ಜಿಲ್ಲೆಗೆ, ಆ ಕ್ಷೇತ್ರದ ಅಭಿವೃದ್ಧಿ ಹಾಗೂ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಸಮರ್ಥ ಗೆಲುವಿಗೆ ಶ್ರೀರಕ್ಷೆ ಆಗಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜನ ಇವತ್ತು ಆ ಕ್ಷೇತ್ರ ಜನ ಭಾಳ ಸಂತೋಷವಾಗಿದ್ದಾರೆ. ಕಳೆದ 35 ವರ್ಷ ಶಾಮನೂರ್ ಶಿವಶಂಕರರು ಮಂತ್ರಿಯಾಗಿ, MP ಆಗಿ, ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಮೊಮ್ಮಗ ಸಮರ್ಥಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದೆ. ಆ ಹಿನ್ನೆಲೆ ಜನ ಇವತ್ತು ವಿಶೇಷವಾಗಿ ಯುವಕರು ಮತ್ತು ಸಮಾಜದ ಎಲ್ಲ ವರ್ಗದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತೀನಿ. ಆ ಹಿನ್ನೆಲೆಯಲ್ಲಿ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ, ಅವರ ನಿಧನ ನಂತರ ಅಲ್ಪಸಂಖ್ಯಾತರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳೋರು. ಹೌದು, ಅದರಲ್ಲೂ ನಾನು ಕೂಡ ಇದನ್ನು ಕೇಳೋದಲ್ಲಿ. ನಾವೆಲ್ಲ ಅಲ್ಪಸಂಖ್ಯಾತರ ಮುಖಂಡರು ಒಟ್ಟಿಗೆ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಸನ್ಮಾನ್ಯ KPC ಅಧ್ಯಕ್ಷನ ಭೇಟಿ ಮಾಡಿ ಸುಮಾರು 80,000ಕ್ಕಿಂತ ಜಾಸ್ತಿ ಅಲ್ಪಸಂಖ್ಯಾತರಲ್ಲಿದ್ದಾರೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳೋಂಥ ರೀತಿಯಲ್ಲಿ ನಾವು ಅದನ್ನು ಕೇಳ್ಕೊಂಡಿದ್ದು ನಿಜ. ಅದಾದಮೇಲೆ 3 ಸಭೆಗಳಾಯಿತು. ಓಕೆ. ಆದರೆ ಇದ್ರ ಮಧ್ಯ ಕೆಲವರು ಏನು ಮಾಡೋದು, ದಾವಣಗೆರೆಯಲ್ಲಿ ಯಾವುದ ಪಕ್ಷದ ಅನುಮತಿ ಇಲ್ಲದೆ ಬೇರೆ ಬೇರೆ ರೀತಿ ಸಭೆಗಳು ಮಾಡೋಕ್ಕೆ ಶುರು ಮಾಡೋದು. ಓಕೆ. ಕಳೆದ 25 ವರ್ಷಗಳಿಂದ ದಾವಣಗೆರೆಯಲ್ಲಿ ಶಾಂತಿ, ನೆಮ್ಮದಿ ಇದೆ. ಅದ್ರ ಮುಂಚೆ ಏನಾಯಿತು ಅಂತ ವಿಶ್ಲೇಷಣೆ ನಾವೆಲ್ಲ ಮಾಡೋಣ. ಶಾಮನೂರವರು MLA ಆಗಿ ಮಂತ್ರಿ ಆದ ನಂತರ ಅಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ. ಆದರೆ ಕೆಲವು 2-3 ತಿಂಗಳಿಂದ ಅವರ ನಿಧನ ನಂತರ ಹಲವಾರು ರೀತಿ ಸಭೆಗಳಲ್ಲಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಕಾಂಗ್ರೆಸ್ನ ಸೋಲಿಸ್ತೀವಿ ಅಂತ ಮಾತುಗಳು ಕೂಡ ಬಂತು. ಹೌದು. ಅದಕ್ಕೆ ಕೆಲವು ಮಂತ್ರಿಗಳು ಕೆಲವರು ವಾದ ವಿವಾದಗಳಾಯಿತು, ಅದು ಬಿಟ್ಬಿಡಿ. ಅದಾದಮೇಲೆ ಬೆಂಗಳೂರಲ್ಲಿ ಚುನಾವಣೆ ಅನೌನ್ಸ್ ಆದಮೇಲೆ 3 ಸಭೆಗಳಾಯಿತು. ನಾನು ಹೇಳಿದೆ ಆವಾಗಲೇ, ಒಂದು ಮುಖ್ಯಮಂತ್ರಿ ಭೇಟಿ ಮಾಡಿದ್ವಿ, ಒಂದು KPC ಪ್ರೆಸಿಡೆಂಟು ಸುರ್ಜೇವಾಲಾ ಭೇಟಿ ಮಾಡಿದ್ವಿ. ಆ ಭೇಟಿ ಮಾಡಿದ ನಂತರ ಆ ಸಂದರ್ಭ ಕೇಳಿದ್ದು ನಾವು, ಯಾರಾದರೂ ಅಲ್ಪಸಂಖ್ಯಾತ ಕೊಡಿ ಅಂತ. ಕೆಲವರು ಒಬ್ಬ ವ್ಯಕ್ತಿ ಹೆಸರನ್ನ ಹೇಳಿದ್ರು, ಅವ್ರಿಗೆ ಕೊಡಬೇಕು, ಅವ್ರು ಕೊಟ್ಟಿಲ್ಲ ನಾ ಕೆಲಸ ಮಾಡಲ್ಲ. ಓಕೆ. ಅವ್ರು ಬಿಟ್ಟರೆ ಅದೇ ತಂಡದಲ್ಲಿ ಇದ್ದವರು ಕೆಲವು ಆ ವ್ಯಕ್ತಿಗೆ ಜಬ್ಬಾರ್ಗೆ ಟಿಕೆಟ್ ಕೊಡಬೇಕು, ಜಬ್ಬಾರ್ ಟಿಕೆಟ್ ಕೊಟ್ಟಿಲ್ಲ ನಾವು ಯಾರು ಕೆಲಸ ಮಾಡಲ್ಲ, ನಾವು ಎಲೆಕ್ಷನ್ ಮಾಡಲ್ಲ ಹೇಳೋಂಥ ಮಾತು ಕೆಲವರು ಎಲ್ಲ ಹೇಳಿದರು. ಓಕೆ. ಆವಾಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಇಲ್ಲ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ಳೋಣ, ಅದನ್ನು ಈ ಥರ ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ, ನಾನು ಕೂಡ ಚರ್ಚೆ ಮಾಡ್ತೀನಿ ಮಲ್ಲಿಕಾರ್ಜುನ್ ಅಂತ. ಇದರ ಮಧ್ಯ ಏನಾಯಿತು, ನಮ್ಮ ಧರ್ಮಗುರುಗಳು ಕೂಡ ಸುರ್ಜೇವಾಲಾರನ್ನ ಕರೆಸಿದ್ರು. ಆ ಸಭೆಯಲ್ಲಿ ನಾನು ಇದ್ದೆ, ರಿಜ್ವಾನ್ ಅರ್ಷದ್ ಕೂಡ ಇದ್ದರು. ಅದು ನಮ್ಮ ಧರ್ಮಗುರುಗಳು ಒಂದು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ, ನೀವು ಇನ್ಚಾರ್ಜ್ ಜನಸಿಟಿ ಆಗಿದ್ದೀರಾ ಹೇಳೋಂಥ ಮಾತನ್ನು ಹೇಳಿದ್ರು. ಸನ್ಮಾನ ಸುರ್ಜೇವಾಲಾ ಅವ್ರು ಏನು ಹೇಳಿದ್ರು, ಅವ್ರ ಮಾತನ್ನು 1-1.5 ಗಂಟೆ ಕೇಳಿ ಆ ಗುರುಗಳು ಹೇಳಿದ್ರು, ನೋಡಿ ಅಂತಿಮ ತೀರ್ಮಾನ ಕಾಂಗ್ರೆಸ್ಸಿನ ಅಧ್ಯಕ್ಷರದ್ದು,
ಹಾಗೂ ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ. ನಿಮ್ಮ ಭಾವನೆಗಳನ್ನು ಅವ್ರಿಗೆ ಮುಟ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾಳೆ ಸಾಯಂಕಾಲ 6 ಗಂಟೆಗೆ ಅಲ್ಪಸಂಖ್ಯಾತರ ಮುಖಂಡರ ಸಭೆ ಕರೆದಿದ್ದೀನಿ ನಾನು. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಕೂಡ ಕರೆದಿದ್ದೀನಿ. ಕಾಂಗ್ರೆಸ್ ನಮ್ಮ KPC ಅಧ್ಯಕ್ಷ DK ಶಿವಕುಮಾರ್ ಬರ್ತಾರೆ, ಮುಖ್ಯಮಂತ್ರಿ ಬರ್ತಾರೆ. ಆ ಗುರುಗಳ ಸಭೆಗೆ ಅವ್ರು ಹೇಳಿದ್ರು, ಅಲ್ಲಿ ನಿಮ್ಮ ಮುಖಂಡಗಳು ಮಾತಾಡಲಿ, ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಅಂತಿಮವಾಗಿ ನಿಮ್ಮ ಮುಖಂಡಗಳು ಅಲ್ಲಿರ್ತಾರೆ ಆ ಸಭೆಯಲ್ಲಿ. ಆ ಸಭೆಯಲ್ಲಿ ಆದ್ಮೇಲೆ ತೀರ್ಮಾನ ಆಗತ್ತೆ. ನಿಮ್ಮ ಭಾವನೆಗಳು ಹೇಳ್ತೀವಿ, ಅವರು ಕೂಡ ಮಾತಾಡಲಿ, ಅವಾಗ ತೀರ್ಮಾನ ತಗೊಳ್ಳಿ ಅಂತ ಮಾತನ್ನು ಹೇಳಿದ್ರು. ಇಶ್ ಪಾಯಿಂಟ್ ಟು ಬಿ ನೋಟೆಡ್. ಅವ್ರು ಏನು ಹೇಳಿದ್ರು, 2ನೇ ಬಾರಿಗೆ ಹೇಳ್ತಾ ಇದ್ದೀನಿ ನಿಮಗೆ. ನಾಳೆ ಅಂತಿಮ ಸಭೆ ಇದೆ ಟಿಕೆಟ್ ಸೆಲೆಕ್ಷನ್ಗೆ. ನಿಮ್ಮ ಅಲ್ಪಸಂಖ್ಯಾತರ ಎಲ್ಲ ಮುಖಂಡರನ್ನ ಆ ಸಭೆ ಕರಿತೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ಕರಿತೀವಿ. ಮುಖ್ಯಮಂತ್ರಿಗಳು ಇರ್ತಾರೆ, KPC ಅಧ್ಯಕ್ಷರು ಕೂಡ ಇರ್ತಾರೆ. ಅಲ್ಲಿ ಚರ್ಚೆ ಆಗತ್ತೆ, ಅಂತಿಮ ತೀರ್ಮಾನ ಅಲ್ಲಿ ತಗೊಳ್ತೀನಿ ಹೇಳಿದ ಮಾತನ್ನ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆ ಸಭೆಗೆ ಹೇಳಿದ್ರು. ಅದಾಯ್ತು. 21ನೇ ತಾರೀಕು ನಮ್ಮ ಈದ್, ರಂಜಾನ್ ಈದ್. ಅವತ್ತು ಸಾಯಂಕಾಲ ಕರೆದ್ರು ಮೀಟಿಂಗು 6:30 ಗಂಟೆಗೆ. ಆ ಮೀಟಿಂಗಲ್ಲಿ ಸುರ್ಜೇವಾಲಾ ಇದ್ರು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ರು, ಸನ್ಮಾನ್ಯ DK ಶಿವಕುಮಾರ್ ಇದ್ರು, ಜಿಲ್ಲಾ ಮಂತ್ರಿಗಳಾದ ಮಲ್ಲಿಕಾರ್ಜುನ್ ಕೂಡ ಇದ್ರು. ಜಮೀರ್ ಅಹಮದ್ ಇರ್ಬೋದು, ನಾನ್ ಇರ್ಬೋದು, ನಜೀರ್ ಅಹಮದ್ ಇರ್ಬೋದು, ರಿಜ್ವಾನ್ ರಶೀದ್ ಇರ್ಬೋದು, ತನ್ವೀರ್ ಸೇಠ್ ಇರ್ಬೋದು, ಹ್ಯಾರಿಸ್ ಇರ್ಬೋದು, ಎಲ್ಲ ಅಲ್ಪಸಂಖ್ಯಾತ ಮುಖಂಡರು ಸಮ್ಮುಖದಲ್ಲಿ ಚರ್ಚೆ ಆಯಿತು. ಆ ಚರ್ಚೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿ ಕೂಡ ನಾವು ಹೇಳಿದ್ವಿ ಒಂದು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಆವಾಗ 2 ಗಂಟೆ ಚರ್ಚೆ ಆಯಿತು ಸಭೆ. ಹೈ ಪವರ್ ಕಮಿಟಿ ಮೀಟಿಂಗ್, ಫೈನಲ್ ಡಿಸಿಷನ್ ಟಿಕೆಟ್ ಯಾರು ಕೊಡಬೇಕು ಅಂತ. ಆವಾಗ ಎಲ್ಲ ಮಾತಾಡಿ ಕೊನೆಗೆ ಸುರ್ಜೇವಾಲಾ ಹೇಳಿದ್ರು, ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ನೋಡಿ, ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇದೆ. ಯಾರಾದರೂ ತೀರೋದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋದು ಸಂಪ್ರದಾಯ. ನಾವು ಬಾಗಲಕೋಟೆಯಲ್ಲಿ ಮೇಟಿಯ ಮಗನ್ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಶಾಮ್ನೂರ್ ಮೊಮ್ಮಗನ್ ನಾವು ಕೊಡಬೇಕಾಗತ್ತೆ, ಇಲ್ಲಾಂದ್ರೆ ತಪ್ಪು ಸಂದೇಶ ಆಗುತ್ತೆ. ಅಲ್ಲಿ ಫ್ಯಾಮಿಲಿ ಕೊಟ್ಟು ಇಲ್ಲಿ ಬದಲಾವಣೆ ಮಾಡಿದ್ರೆ ಅದು ಸರಿ ಹೋಗಲ್ಲ. 2 ವರ್ಷ ಕೇಳಿದಾರೆ ಅವರು. ಶಾಮ್ನೂರ್ ಶಿವಶಂಕರ್ ಒಬ್ಬರು ಬದುಕಿದ್ರೆ 2 ವರ್ಷ MLA ಆಗಿರ್ತಾ ಇದ್ರು. ಆ 2 ವರ್ಷ ಮಾತ್ರ ಕೇಳಿದಾರೆ ಅವರು. ಜನರಲ್ ಎಲೆಕ್ಷನ್ಗೆ ಬೇಕಾದ್ರೆ ನೀವು ಅಲ್ಪಸಂಖ್ಯಾತರ ಬಗ್ಗೆ ಚರ್ಚೆ ಮಾಡಿ, ಕನ್ಸಿಡರ್ ಮಾಡಿ ಅಂತ ಆ ವಿಚಾರವನ್ನು ಹೇಳಿದ್ದಾರೆ. ಯಾವ ರೀತಿ ಮೇಟಿ ಮಗನ್ ಕೊಟ್ಟರು ಅದೇ ರೀತಿ ಶಾಮ್ನೂರ್ ಫ್ಯಾಮಿಲಿಗೂ ಕೊಡಬೇಕಂತ ಏನು ಅವ್ರು ಒತ್ತಾಯ ಮಾಡಿದ್ರು, ಅದು ಸರಿ ಹೋಗ್ಬೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಂತ ನಮ್ಮ ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಸಮ್ಮುಖದಲ್ಲಿ ಚರ್ಚೆಯಾಗಿ ನಮ್ಮೆಲ್ಲರ ಒಪ್ಪಿಗೆ ಪಡೆದು, ನಮ್ಮೆಲ್ಲರ ಅಲ್ಪಸಂಖ್ಯಾತರ ಮುಖಂಡರ ಒಪ್ಪಿಗೆ ಪಡೆದು ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ರು. ಒಂದು ಕಡೆ ನೀವು ಹೇಳ್ತಿದ್ದೀರಿ ಸರ್, ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆಗಾಗಿ 3 ಹಂತದಲ್ಲಿ ಸಭೆಗಳಾಯಿತು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಅಂತ. ಬಟ್ ಈ ಎಲ್ಲ ಹೈಡ್ರಾಮಾಗಳಿಗಿಂತ ಮೊದಲೇ ಶಾಮನೂರು ಕುಟುಂಬದ ಸಮರ್ಥವರು ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಈಗ ಕೊಟ್ಟರೆ ಕೊಡಬಹುದು, ಕೊಡದೇ ಇದ್ರೆ ನಮ್ಮ ನಡೆ ನಮಗೆ ಅನ್ನುವಂತ ಎಲ್ಲ ಎಲೆಕ್ಷನ್ಸ್ ಅಲ್ಲೂ ಕೂಡ ಇತಿಹಾಸ ತೆಗೆದು ನೋಡಿ. ಆ ದಾವಣಗೆರೆ ಭಾಗದಲ್ಲಿ, ಆ ಉಜಿಗಳಲ್ಲಿ ಎಲ್ಲ ಕೂಡ ಯಾವತ್ತೂ ಅಷ್ಟೇ ಟಿಕೆಟ್ ಅನೌನ್ಸ್ ಮಾಡಿದ್ರೆ ಒಂದು ಮುಹೂರ್ತ, ಒಂದು ಅವರ ಜಾತಕದ ಪ್ರಕಾರ ಅಪ್ಲಿಕೇಶನ್ ಹಾಕ್ತಾರೆ. ಇವಾಗಲ್ಲ, ಇದೊಂದು ಹೊಸದಲ್ಲ ಇದು. ಆದರೆ ಯಾವ B.Pharm ಕೊಟ್ಟಿರಲ್ಲ ಅವ್ರಿಗೆ. ಟಿಕೆಟ್ ಕೊಟ್ಟರೆ B.Pharm ಕೊಟ್ಟರೆ ಮಾತ್ರ ಅಫಿಷಿಯಲ್ ಕ್ಯಾಂಡಿಡೇಟು, ಇಲ್ಲಾಂದ್ರೆ ಅವರು ವಿಡ್ರಾ ಮಾಡಲೇಬೇಕಾಗ್ತದೆ. ಅಕಸ್ಮಾತ್ ಒಂದು ವೇಳೆ ಸಮರ್ಥಿಗೆ ಟಿಕೆಟ್ ಸಿಗದೆ ಹೋಗಿದ್ರೆ ಅವ್ರು ವಿಡ್ರಾ ಮಾಡಬೇಕಾಯ್ತು. ಮಾಡ್ತೀನಿ ಅಂತ ಹೇಳಿದ್ರು. ಆ ಪ್ರಶ್ನೆ ಅವ್ರು ಬೆಳಗ್ಗೆ ಸುರ್ಜೇವಾಲಾ ಅವರು ಫೋನ್ ಮಾಡಿದ್ರಂತೆ, CM ಅವ್ರು ಫೋನ್ ಮಾಡಿದಂತೆ, ಇಲ್ಲ ಸರ್ ನಮ್ಮ ಜಾತಕದ ಪ್ರಕಾರ ಅದೇ ಒಳ್ಳೆ ದಿನ, ಆ ಸೋಮವಾರ ನಮಗೆ ಅಷ್ಟು ಒಳ್ಳೆ ದಿನ ಇಲ್ಲ, ನಾವು ಹಾಕ್ತೀವಿ, ಟಿಕೆಟ್ ಕೊಟ್ಟರೆ ನಾವು ಕಂಟೆಸ್ಟ್ ಮಾಡ್ತೀವಿ, ನೀವು ಟಿಕೆಟ್ ಕೊಡಲಿಲ್ಲ ನಾನು ವಿಡ್ರಾ ಮಾಡ್ತೀನಿ. ಅದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ನಾವು ಅಂತ ಹೇಳೋಂಥ ಮಾತನ್ನು ಹೇಳಿದ್ಮೇಲೆ ಆ ವಿಚಾರ ಅರ್ಥ ಮಾಡ್ಕೊಂಡು ಆಯಿತು, ಟಿಕೆಟ್ ನಿಮ್ಗೆ ಸಿಕ್ಕಿದ್ರೆ ನೀವು ಮಾಡಿ, ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೀವು ವಿಡ್ರಾ ಮಾಡಬೇಕು ಹೇಳೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಚರ್ಚೆ ಆಗಿಬಿಟ್ಟು ಸಮರ್ಥಕ್ಕೆ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಎಲ್ಲ ಮುಖಂಡರು ಸಮರ್ಥನೆ ಕೊಟ್ಟ ಮೇಲೆ ಸಮರ್ಥನ ಟಿಕೆಟ್ ಆಗಿ ಅನೌನ್ಸ್ ಮಾಡಿದ್ರು. ಇವೆಲ್ಲದ ನಡುವೆ ಸರ್, ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಹೋಗ್ತಾರೆ, ಒಂದು ಹೇಳಿಕೆ ಕೊಟ್ಟು ಬಂದ್ಬಿಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಬದುಕಿದ್ದಾಗ ನನ್ನ ನಂತರ ಈ ಕ್ಷೇತ್ರವನ್ನ ಮುಸ್ಲಿಂ ಸಮುದಾಯಕ್ಕೆ, ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು ಅಂತ. ಆ ವಿಚಾರದಲ್ಲಿ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್ ಅವ್ರ ನಡುವೆ ನಡೆದಂಥ ತಿಕ್ಕಾಟುಗಳನ್ನ ನೋಡಿದ್ವಿ. ಹಾಗೆ ಹೇಳಿದ್ರು ಶಾಮನೂರು ಶಿವಶಂಕರಪ್ಪನವರು. ಅದು ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಶಾಮನೂರು ಎಲ್ಲಿ ಭೇಟಿ ಮಾಡಿದ್ದು, ಎಲ್ಲಿ ಹೇಳಿದ್ರು, ಯಾರಿಗೆ ಹೇಳಿದ್ರು, ಯಾವ ನಮ್ಮ ಹತ್ರ ಮಾಹಿತಿನೂ ಇಲ್ಲ, ಯಾವ ದಾಖಲೆ ಕೂಡ ನಮ್ಮ ಹತ್ರ ಅಂತೂ ಇಲ್ಲ. ಅದರಿಂದ ಅದೆಲ್ಲ ಅಂತೆ ಕಂತೆ ವಿಚಾರ ಬಿಟ್ಬಿಡಿ. ಅದಾದ್ಮೇಲೆ ಏನಾಯ್ತು, ನಾಮಿನೇಷನ್ ಫೈಲ್ ಮಾಡಿದ್ರು. ಇದ್ರ ಮಧ್ಯ ನಮ್ಮ ಪಕ್ಷದ ಕೆಲ ಮುಖಂಡರ ಕುಮ್ಮಕ್ಕಿಂದ
ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಫೈಲ್ ಮಾಡ್ತಾರೆ. ಹೌದು. ಸಾದಿಕ್ ಪೈಲ್ವಾನ್ ಯಾರು ಅಂತ ಹೇಳಿದ್ರೆ ಶಾಮ್ನೂರ್ ಅವರ ಶಿಷ್ಯ ಅವನು. ಅಪ್ಪಟ ಕಾಂಗ್ರೆಸ್ಸಿಗ. ಅವ್ರ ಮಗ ಯೂತ್ ಕಾಂಗ್ರೆಸ್ ಇದ್ದಾನೆ, ಅವ್ರ ತಮ್ಮ ಅಯೂಬ್ ಪೈಲ್ವಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಅವ್ನು ನಾಮಿನೇಷನ್ ಫೈಲ್ ಮಾಡಿಬಿಡ್ತಾನೆ. ಅದೇ ರೀತಿ ಒಂದು 24-25 ಜನರು ನಾಮಿನೇಷನ್ ಫೈಲ್ ಮಾಡಿಸ್ಬಿಡ್ತಾರೆ ಕೆಲವರು ಸೇರಿ. ಯಾಕೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಓಟ್ ಎಲ್ಲ ಡಿವೈಡ್ ಆಗಲಿ, ಕಾಂಗ್ರೆಸ್ನ ಸೋಲ್ಲಿ ಅಂತ ಕೆಲವರು ಹುನ್ನಾರ ಷಡ್ಯಂತ್ರ ಮಾಡ್ತಾರೆ. ಯಾರು ಸರ್ ಹುನ್ನಾರ ಮಾಡಿದ್ದು? ಕಾಂಗ್ರೆಸ್ ಅದು ಪಕ್ಷ ತೀರ್ಮಾನ ಮಾಡುತ್ತೆ, ಯಾರು ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅದನ್ನ ನಾನೇನು ಹೇಳೋದಿಲ್ಲ, ಯಾವ ಹೆಸರು ಕೂಡ ಹೇಳೋದಿಲ್ಲ. ಬಟ್ ನಿಮ್ಮದೇ ಪಕ್ಷದ ಕೆಲ ನಾಯಕರು ಮಾಡಿದ್ದಾರೆ, ಕೆಲವು ಷಡ್ಯಂತ್ರ ಕೂಡ ಮಾಡಿದ್ದಾರೆ. 24 ಜನ ಅನ್ನ ನಾಮಿನೇಷನ್ ಕೆಲವರು ಅವರೇ ಹಾಕಿರ್ತಾರೆ, SDP ಅವರೇ ಹಾಕ್ತಾರೆ, ಕೆಲವ್ರನ್ನ ಹಾಕ್ಸಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳು ಕೆಲವು 4 ಜನರಿಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಹೋಗ್ಬಿಟ್ಟು ನೆಕ್ಸ್ಟ್ ಬೆಳಿಗ್ಗೆ ಹೋಗ್ಬಿಟ್ಟು ನೀವು ಅದನ್ನು ವಿಡ್ರಾ ಮಾಡಿಸಿ ಅಂತ ಹೇಳ್ತಾರೆ. 2 ಮುಖಂಡರು ಬೆಳಿಗ್ಗೆ ಬರೋದೇ ಇಲ್ಲ. ಅಂತಿಮವಾಗಿ ನಾನು ಮತ್ತು ರಿಜ್ವಾನ್ ದಾವಣಗೆರೆ ಹೋಗ್ತೀವಿ. ಅಲ್ಲಿ ಸಾವಿರಾರು ಜನ, ಯಾಕಂದ್ರೆ ಟೈಮ್ 2.5 ಗಂಟೆ ತಲುಪ್ತೀವಿ ನಾವು. ಅರ್ಧ ಗಂಟೆ ಮಾತ್ರ ಇದೆ, ನಿಮ್ಗೆ ಗೊತ್ತಲ್ಲ ಕಾರ್ಯಕರ್ತರು ಎಲ್ಲಿ ಬಿಡ್ತಾರೆ ಆಚೆ ಹೋಗಿ. ಅವ್ರಿಗೆ ಒಂದು ವೇಳೆ ನಾವು 2 ಅವರ್ ಮುಂಚೆ ಹೋಗ್ತಾ ಇದ್ರೆ ಅವತ್ತಿಂದ ವಿಡ್ರಾ ಮಾಡಿಸ್ತಾ ಇದ್ವಿ. ಆದರೆ ಅದೆಲ್ಲ ಸಾವಿರಾರು ಕಾರ್ಯಕರ್ತರು ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಆಮೇಲೆ ನಾವು ಹೇಳ್ತೀವಿ, ನೋಡಿ ಸಾದಿಕ್ ಪೈಲ್ವಾನ್ ನಿಮ್ಮ ಹೆಸರು ಯಾವ ಮುಖಂಡರು ಹೇಳಿಲ್ಲ, ಹೇಳಿದ ಒಬ್ಬ ಹೆಸರು ಹೇಳಿದ್ದು, ನಿಮ್ಮ ಹೆಸರು ಯಾವ್ದು ಪ್ಯಾನಲ್ಗೂ ಬಂದಿಲ್ಲ ಅಂತ ಹೇಳುವಾಗ ಅವ್ರಿಗೆ ಅವನಿಗೆ ಜ್ಞಾನೋದಯ ಆಗತ್ತೆ. ನನಗೆ ಅವ್ರು ಹೇಳ್ತಾರೆ, ನಮ್ಮ ಪಕ್ಷದ ಕೆಲ ಮುಖಂಡರು ಹೇಳೇ ನನಗೆ ನಾಮಿನೇಷನ್ ಫೈಲ್ ಮಾಡಿಸಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಅಂತ. ಈ ವಿಚಾರವನ್ನು ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ, AICC ಜನರಲ್ ಸುರ್ಜೇವಾಲಾಗೆ ಇದೇ ಸಾದಿಕ್ ಪೈಲ್ವಾನ್ ಹೇಳ್ತಾರೆ. ಓಕೆ. ಆಮೇಲೆ ಬೆಂಗಳೂರು ಬರ್ತಾರೆ ಸಾದಿಕ್ ಪೈಲ್ವಾನು. ಬಂದ್ಬಿಟ್ಟು ಮುಖ್ಯಮಂತ್ರಿ ಭೇಟಿ ಮಾಡಿ, ಸರ್ ನಾನು ಯಾವತ್ತೂ ಪಕ್ಷ ವಿರೋಧಿ ಕೆಲಸ ಮಾಡಿದೆ. ನಿಮ್ಮನ್ನ ಪೈಲ್ವಾನ್ ಅವರನ್ನ ಸಮಾಧಾನ ಪಡಿಸುವಂತೆ ಸೂಚನೆ ಕೊಟ್ಟವರು ಯಾರು ಸರ್? ಅಲ್ಲ, ನಮ್ಮನ್ನ ಕಳಿಸಿರೋದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾರು ಇಬ್ರು ಹೋಗಿ ಹೇಳಿದ್ರು, ಇಬ್ರು ಹೋಗ್ಲೇ ಇಲ್ಲ. ಓಕೆ. ಕೊನೆಗೆ ನನ್ಗೆ ಹೇಳಿದ್ರು ಹೋಗಿ ಅಂತ. ರಿಜ್ವಾನು ನಾನು ಇಬ್ರು ಹೋದ್ವಿ. ಯಾರು ಹೋಗ್ಬೇಕಾಗಿತ್ತು ಅವ್ರು ಹೋಗ್ಲಿಲ್ಲ. ನಾವು 4 ಜನ ಹೋಗ್ಬೇಕಾಯ್ತು, ಅದ್ರಲ್ಲಿ ಇಬ್ರು ಬರಲಿಲ್ಲ. ಓಕೆ. ಕೊನೆ ಅಂತಿಮವಾಗಿ ಇಬ್ರು ಅಲ್ಲ, ಅದು ಬಿಟ್ಬಿಡಿ, ಅದು ನಿಮ್ಮ ವಿಶ್ಲೇಷಣೆಗೆ ಬಿಡ್ತೀನಿ ನಾನು. ಓಕೆ. ನಿಮ್ಮ ಚಿಂತನೆಗೆ ಬಿಡ್ತೀನಿ, ವಿಶ್ಲೇಷಣೆ ಬಿಡ್ತೀನಿ. ನಾನು ಅವರು ಇಬ್ರು ಸೀದಾ ನಾವು ಹೆಲಿಕಾಪ್ಟರ್ ಅಲ್ಲಿ ಚಿತ್ರದುರ್ಗ, ಯಾಕಂದ್ರೆ ಅಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಎಲ್ಲಿ ದಾವಣಗೆರೆ, ಅಲ್ಲಿ ಇಳಿಯಕ್ಕಾಗಲ್ಲ, ಪರ್ಮಿಷನ್ ಬೇಕು. ಚಿತ್ರದುರ್ಗಕ್ಕೆ ಲ್ಯಾಂಡ್ ಮಾಡಿದ್ವಿ 1:40. ಅಲ್ಲಿಂದ ಕಾರಿನ ಸೀದಾ ಕಾರಲ್ಲಿ ಹೋಗ 3/4 ಗಂಟೆ ಆಯ್ತು. 2.5 ಗಂಟೆ ತಲುಪಿದ್ವಿ. ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತರು, ನಮ್ಮ ಪಕ್ಷದವರೇ, ಆಕ್ರೋಶ, ಅಭಿಮಾನ ಎಲ್ಲ ಇರ್ತಲ್ಲ, ನಮ್ನೆಲ್ಲ ಸುತ್ಕೊಂಡ್ಬಿಟ್ರು, ಅನ್ಯಾಯ ಮಾಡಿದ್ರು, ಹಾಗೆ ಹೀಗೆ ಅಂತ. ಕೊನೆಗೆ ಅವ್ರನ್ನ 3 ಗಂಟೆವರೆಗೂ ಬಿಡ್ಲಿಲ್ಲ, ನಾಮಿನೇಷನ್ ವಿಡ್ರಾ ಮಾಡಕ್ಕೆ ಬಿಡ್ಲಿಲ್ಲ. ನಾವು ಅಲ್ಲೇ ಇದ್ವಿ, ನಾವು ರಿಜ್ವಾನ್ ಅವರು. ಅದಾದ್ಮೇಲೆ ಸುಮಾರು 6 ಗಂಟೆ 7 ಗಂಟೆವರೆಗೂ ಸುಮಾರು 5-6 ಗಂಟೆ ಕಂಟಿನ್ಯೂಸ್ ಅವ್ರು ಕೂರಿಸಿ ಎಲ್ಲ ವಾಸ್ತವಾಂಶ ಸ್ಥಿತಿ ಹೇಳಿದ್ವಿ. ನೋಡಿ, ನಿಮ್ಮ ಹೆಸರು ಯಾರು ಹೇಳೂ ಇರಲಿಲ್ಲ, ನಿಮಗೆ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ, ಅಲ್ಲಿ ಇದ್ದಿದ್ದು ಒಂದೇ ಹೆಸರು ಅಲ್ಲಿ ಕೊಟ್ಟಿದ್ದು. ನಿಮ್ಗೆ ಸುಮ್ಮನೆ ನಿಮ್ಮ ಹತ್ರ ಬಂದು ಇಲ್ಲೆಲ್ಲ ಮೀಟಿಂಗ್ಗಳು ಮಾಡಿಸ್ಬಿಟ್ರು, ಅದೇನೂ ಆಗಿಲ್ಲ ಅದು. ಅದರಿಂದ ಅವಾಗ ಅಲ್ಲಿಂದ ಫೋನ್ ಮಾಡಿಸಿ ಮುಖ್ಯಮಂತ್ರಿಗಳನ್ನ ಮಾತಾಡ್ಸಿದ್ವಿ, KPCC ಅಧ್ಯಕ್ಷರನ್ನ ಮಾತಾಡ್ಸಿದ್ವಿ. ಕೆಲವು ವಿಚಾರಗಳನ್ನು ಅವರು ಹಂಚಿಕೆ ಮಾಡಿದ್ರು, ಅದು ನಾನು ಹೇಳಕ್ಕೆ ಬಯಸೋದಿಲ್ಲ. ಸಾದಿಕ್ ಪೈಲ್ವಾನ್ ಹೇಳಿದ್ರು ಏನೆಲ್ಲ ವಿಚಾರಗಳು, ಯಾರೆಲ್ಲ ಏನು ಮಾಡೋದು ಎಲ್ಲ ವಿಚಾರ ಹೇಳಿದ್ರು. ಆಯ್ತು, ಬೆಳಿಗ್ಗೆ ಬಂದ್ಬಿಡಿ ಅಂತ ಹೇಳಿದ್ರು. ಮಾತಿಗೆ ಸಮಾಧಾನ ಆಗಿ ಬೆಳಿಗ್ಗೆ 12 ಗಂಟೆಗೆ ಬಂದ್ರು. CM ಮನೆಗೆ ಬಂದು ಅಲ್ಲಿ CM ಜೊತೆ ಮಾತಾಡಿ ಅವಾಗ ಹೇಳಿದ್ರು, ನೋಡಿ ನಾನು ಮತ್ತೆ ಕೊನೆಗೆ ಒಂದನ್ನು ಹೇಳಿದ್ರು ಮಾತ್ರ. ಇಡೀ ರಾತ್ರಿ ನಾನು ಯೋಚನೆ ಮಾಡಿದೆ, ನಾನು ಕಂಟೆಸ್ಟ್ ಮಾಡಿದೆ ಏನಾಗತ್ತೆ ಅಂತ. ಸಾದಿಕ್ ಪೈಲ್ವಾನ್ ಅದು ಹೇಳಿದ್ರು, ನಾನು ಕಂಟೆಸ್ಟ್ ಮಾಡಿ ಕೆಲವು ಅಲ್ಪಸಂಖ್ಯಾತರ ಓಟು ತಗೊಂಡು ಕಾಂಗ್ರೆಸ್ನ ಸೋಲ್ಸಿದ್ರೆ ಅಲ್ಲಿ BJPಗೆ ಅಂದ್ರೆ ಇಡೀ ಸಮಾಜ ನನ್ನ ದೂಷಣೆ ಮಾಡುತ್ತೆ. ನೀನ್ ಮಾಡಿಬಿಟ್ಟು ಈ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ಶಾಂತಿ ಇತ್ತು, ನೆಮ್ಮದಿ ಇತ್ತು, ಆ ನೆಮ್ಮದಿನ ಹಾಳು ಮಾಡಿ BJPನ ಗೆಲ್ಸಿದ್ಯಾ ಅಂತ ನನ್ನ ಮೇಲೆ ದೂಷಣೆ ಮಾಡ್ತಾರೆ. ಅಷ್ಟೇ ಒಂದು ಕಾರಣಕ್ಕೆ ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿ ನಾನು ಸಂಪೂರ್ಣ ನನ್ನ ಕ್ಯಾಂಡಿಡೇಟ್ ವಿಡ್ರಾ ಮಾಡ್ತೀನಿ, ಸಮರ್ಥನ ಗೆಲ್ಸೋದ್ರಲ್ಲಿ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಮಾಡ್ತೀನಿ ಹೇಳೋಂಥ ಮಾತನ್ನು ಅವರು ಹೇಳಿಬಿಟ್ಟು ಅದನ್ನು KPCC ಅಧ್ಯಕ್ಷರು ಭೇಟಿ ಮಾಡ್ತಾರೆ, ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಭೇಟಿ ಮಾಡಿ ಕಾಂಗ್ರೆಸ್ ಆಫೀಸಲ್ಲಿ ಬಂದು ಅದನ್ನು ವಿಡ್ರಾ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ದಾವಣಗೆರೆ ಹೋಗ್ತೀವಿ, ಅಲ್ಲಿ ಮಲ್ಲಿಕಾರ್ಜುನ್ ಅವ್ರ ಮನೆಗೆ ಬರ್ತಾರೆ, ಅದರಿಂದ ಚುನಾವಣೆ ಶುರು ಆಗುತ್ತೆ. ಇವೆಲ್ಲದರಲ್ಲೂ ಇಷ್ಟು ಡ್ರಾಮಾ ಆಗಿದೆ ಸರ್ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ. ಜಮೀರ್ ಅಹಮದ್ ಖಾನ್ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು, ನಜೀರ್ ಅಹಮದ್ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ನೋದೆಲ್ಲರಿಗೂ ಗೊತ್ತಿತ್ತು. ಅವ್ರನ್ನ ಮನವೊಲಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ? ಚುನಾವಣಾ ಪ್ರಚಾರಕ್ಕೆ ಕರೆಸ್ತೀವಿ ಅಂತ SS ಮಲ್ಲಿಕಾರ್ಜುನ್ ಅವರು ಹೇಳಿದರು, ಸಿದ್ದರಾಮಯ್ಯನವರು ಬಹಿರಂಗ ಪ್ರಚಾರದಲ್ಲಿ ಅದ್ರ ಬಗ್ಗೆ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ರು. ಯಾಕೆ ಜಮೀರ್ ಅಹಮದ್ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ? ಅಲ್ಲ, ಯಾರು ಮನವೊಲಿಸಬೇಕು? ಇದು ನಮ್ಮ ಮದುವೆನಾ ಕರೆಯೋಕ್ಕೆ? ಓಕೆ, ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಾವು ಯಾವ ಪೋಸ್ಟಲ್ಲಿ ಮಂತ್ರಿ ಆಗಲಿ ಕಾರ್ಯಕರ್ತರಾಗಲಿ ನಮ್ಮ ಜವಾಬ್ದಾರಿ ಹೊಣೆಗಾರಿಕೆ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ, ನಮ್ಮ ಕರ್ತವ್ಯ ನಮ್ಮ ಮುಂದೆ ಇದೆ.
ಆ ಕರ್ತವ್ಯ ನಾವು ಮಾಡಿದ್ದೀವಿ. ಒಬ್ಬ ನಾಯಕ ಅಲ್ಲ ಅಸಮಾಧಾನಗೊಂಡಾಗ- ಯಾರು ಕರೆಯುವಂಥ ಸಿಟಿ ಇಲ್ಲ ನಮಗೆ. ಶಾಮನೂರು ನಮ್ಮ ಮಲ್ಲಿಕಾರ್ಜುನ್ ನಮ್ಗೆ ಕರೆದ್ರ ಓಕೆ, ನಮಗೆ ಪಾರ್ಟಿ ಹೇಳ್ತು, ನಾವು ಹೋಗ್ಬಿಟ್ಟು ನಿಂತ್ಕೊಂಡು 15 ದಿವಸ ಕೂತ್ಕೊಂಡು ಕೆಲಸ ಮಾಡಿ ಕಾರ್ಯಕರ್ತರಾಗಿ. ಒಬ್ಬ ನಮ್ಮ ಹೋರಾಟ ಇದ್ದಿದ್ದು ಟಿಕೆಟ್ ಸಿಗೋವರೆಗೂ ನಾವೆಲ್ಲ ಕೇಳಿದ್ವಿ, ಅಲ್ಪಸಂಖ್ಯಾತರ ಕೊಡಿ ಕೇಳಿದ್ವಿ. ಅಂತಿಮವಾಗಿ ಹೈಕಮಾಂಡ್ ನಮ್ಮ ಸಹಮತದಿಂದ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಮ್ಮ ಧರ್ಮ, ನಮ್ಮ ಕರ್ತವ್ಯ ಹೋಗಿ ಗೆಲ್ಲಿಸ್ಬೇಕು. ನಾವು ಮುನ್ಕೊಂಡಿರೋ ಪಕ್ಷದ ಕಾರ್ಯಕರ್ತರ ನಾವು ನಮ್ಗೇನು ಸಮಾಧಾನ ಮಾಡಬೇಕು, ಯಾಕೆ ಸಮಾಧಾನ ಮಾಡಬೇಕು? ಪಾರ್ಟಿ ಒಂದು ತೀರ್ಮಾನ ಆದ್ಮೇಲೆ ಪಾರ್ಟಿ ನಿಮ್ಗೆ ಅಧಿಕಾರ ಕೊಟ್ಟಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕೊಟ್ಟಿರೋದು. ಚುನಾವಣೆ ಬರುವಾಗ ಪ್ರತಿಯೊಬ್ಬರು ಯಾವ ಮುಖಂಡರಾಗಿರಲ್ಲ, ಕಾರ್ಯಕರ್ತರಾಗಿರ್ತಾರೆ. ಇವತ್ತು ದಾವಣಗೆರೆಯಲ್ಲಿ ಮಂತ್ರಿಗಳು ಕಾರ್ಯಕರ್ತರಾಗಿ ಮನೆಗೆ ಹೋಗಿದ್ದಾರೆ, ಶಾಸಕರು ಮನೆಗೆ ಹೋಗಿದ್ದಾರೆ. ಅವ್ರಿಗೆಲ್ಲ ಕರೆದಿರಲ್ಲ, ಯಾರು ಕರೆದಿದ್ರು ಅವ್ರಿಗೆ? ಓಕೆ. ಸೊ ನಾನು ಹೇಳೋದು ಹೇಳಿದ್ರೆ ಇಲ್ಲಿ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿಗೆ ಅರ್ಥಕೊಂಡು ನಾವು ಕೆಲಸ ಮಾಡಬೇಕು. ನಾನು 40 ವರ್ಷ ಆಯ್ತು ಕಾಂಗ್ರೆಸ್ ಅಲ್ಲಿ, ಬ್ಲಾಕ್ ಲೆವೆಲ್, ಕಾಲೇಜಿಂದ ರಾಷ್ಟ್ರ ಮಟ್ಟದಲ್ಲಿ 3 ಪ್ರೈಮ್ ಮಿನಿಸ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ ನಾನು. ರಾಜಕಾರಣ ತುಂಬಾ ನೋಡಿದ್ದೀವಿ. ಆದ್ರೆ ನಾವು ಸಿದ್ಧಾಂತಗಳು ಇಟ್ಕೊಂಡು ಬಂದಿರೋದು ಕಾಂಗ್ರೆಸ್ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನೌನ್ಸ್ ಆದ್ಮೇಲೆ ನಮ್ಮೆಲ್ಲರ ಕರ್ತವ್ಯ ಗೆಲ್ಸೋ ಜವಾಬ್ದಾರಿ ನಮ್ದೆಲ್ಲ ಬರುತ್ತೆ. ಯಾರು ಕರೀರಿ ಯಾರು ಬಿಡ್ಲಿ. ನಾನು ಹೇಳಿದೆ, ಏನು ಮದುವೆನ ಇದೆ ಕರಿಯಕ್ಕೆ ಬನ್ನಿ ಮದುವೆಗೆ ಅಂತ. ಓಕೆ, ಇದು ನಮ್ಮ ಪಕ್ಷದ ಅಭ್ಯರ್ಥಿ. ಇದು ಓನ್ಲಿ ಸಿಂಬಲ್. ಸಮರ್ಥ ಇಸ್ ಓನ್ಲಿ ಎ ಸಿಂಬಲ್. ನಮ್ಮ ಕಾಂಗ್ರೆಸ್ಸಿನ ಹೋರಾಟ ಇದು. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಹೋರಾಟ. ನಮ್ಮ ಸರ್ಕಾರ 2 ವರ್ಷದ 8 ತಿಂಗಳು ಆಗಿದೆ. 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಆ ಗ್ಯಾರಂಟಿಗಳ ವಿಚಾರ ಇಟ್ಕೊಂಡು ನಾವು ಹೇಳ್ಬೇಕಾಗ್ತದೆ. ಬಿಜೆಪಿ ಸರ್ಕಾರವನ್ನು ಬೆತ್ತಲೆ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ. ಅವರ ವೈಫಲ್ಯಗಳು ಕೂಡ ಹೇಳಿದ್ದೀವಿ. ಈ ಚುನಾವಣೆಯಲ್ಲಿ ಶಾಮನೂರು ಶಿಕ್ಷಕರ ಕೆಲಸ ಕಾರ್ಯಗಳು ಮತ್ತು ನಮ್ಮ 5 ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಶ್ರೀರಕ್ಷೆ ಆಗಲಿದೆ. ಸೊ ಅದರಿಂದ ಸಮರ್ಥ ಗೆಲ್ತಾರೆ ಅಂತ ನಾವು ವಿಶ್ವಾಸ. ಮತ್ತೊಂದು ಕಡೆ ರಿಜ್ವಾನ್ ಹರ್ಷವರ್ಧನ್ ಕಾಂಗ್ರೆಸ್ನ ಹೈಕಮಾಂಡ್ ಅವರೇ ಮುಂದ್ಬಿಟ್ಟಿದ್ದಾರೆ ಅನ್ನೋದು. ಈ ಎಲ್ಲ ಬೆಳವಣಿಗೆಗಳ ನಂತರ ಒಂದು ಚರ್ಚೆ ಆಗ್ತಿದೆ ಸರ್. ಕಾಂಗ್ರೆಸ್ ಮುಸ್ಲಿಂ ಮುಖಂಡರುಗಳಲ್ಲಿ, ನಾಯಕರಲ್ಲಿ ಮುಸ್ಲಿಂ ನಾಯಕತ್ವಕ್ಕಾಗಿ ಪೈಪೋಟಿ ನಡೆದಿದೆ. ಆ ಕಾರಣಕ್ಕಾಗಿಯೇ ಮುಸ್ಲಿಂ ನಾಯಕರಲ್ಲಿ 2 ಬಣಗಳಿದೆ. ಒಂದು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಹ್ಯಾರಿಸ್ ಅವರದ್ದು ಸೇರಿದಂಥ ಡಿ ಕೆ ಶಿವಕುಮಾರ್ ಅವರ ಬಣ, ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್ ಸೇರಿದಂತೆ ಸಿದ್ದರಾಮಯ್ಯನವ್ರದ್ದು ಒಂದು ಬಣ ಇದೆ. ಇಂಥದ್ದೊಂದು ಚರ್ಚೆ ದಾವಣಗೆರೆ ಉಪಚುನಾವಣೆಯ ನಂತರ ಆಗ್ತಾ ಇದೆ. ಇದು ಯಾವ ಬಣ ಅಲ್ಲ ನೋಡಿ. ಅಲ್ಪಸಂಖ್ಯಾತರು ವೋಟ್ ಹಾಕೋದು ಕಾಂಗ್ರೆಸ್ ಸಿದ್ಧಾಂತಗಳಿಗೆ, ಓಕೆ, ಕಾಂಗ್ರೆಸ್ಸಿನ ವಿಚಾರಧಾರೆಗಳಿಗೆ. ಇವತ್ತು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ರಾಹುಲ್ ಗಾಂಧಿಯ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವಕ್ಕೆ ಓಟ್ ಹಾಕ್ತಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಪರವಾಗಿ ಏನು ಹೋರಾಟ ಮಾಡ್ತಾರೆ ಅವ್ರು ನೋಡಿ ಓಟ್ ಹಾಕ್ತಾರೆ. ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಓಟ್ ಹಾಕ್ತಾರೆ. ಅದು ಬಿಟ್ಟು ಯಾರು ತಿಳ್ಕೊಂಡ್ರೆ ನಮ್ಮಿಂದ ಓಟ್ ಅಂತ ತಿಳ್ಕೊಂಡ್ರೆ ಅದು ಭ್ರಮೆಯಲ್ಲಿದ್ದಾರೆ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸಿದ್ಧಾಂತಗಳಿಗೆ ಯಾವ ಪಕ್ಷ ಕೋಮುವಾದಿ ಸೋಸ್ತಾರೆ ಅಂತ ಆ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಟಿದ್ದಾರೆ. ಯಾರಾದ್ರೂ ಮತ್ತೆ ಹೇಳ್ತೀನಿ, ಯಾರಾದ್ರೂ ತಿಳ್ಕೊಂಡಿರಿ ನನ್ನಿಂದ ಅಲ್ಪಸಂಖ್ಯಾತ ಓಟ್ ಹಾಕ್ತಾರೆ, ಅದು ಭ್ರಮೆ. ಯಾವುದು ಸಲೀಂ ಅಹಮದ್ ಇಲ್ಲಿಂದ ಓಟ್ ಹಾಕ್ತಾರೆ, ಯಾರಿಲ್ಲರೂ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಅದರಿಂದ ನಮ್ಮಿಂದ ಓಟ್ ಅಂತ ಹೇಳಿದ್ರೆ ನಾವು ಕನ್ಸಿಲ್ ಲೋಕಲ್ ಇದ್ದೀವಿ, ಅದರಿಂದ ಆಚೆ ಬರೋದು. ಈ ಸರಿ ದಾವಣಗೆರೆ ದಕ್ಷಿಣದಲ್ಲಿ ಆ ಅಭಿಪ್ರಾಯ ಕೇಳಿ ಬರಲಿಲ್ಲ ಸರ್. ನಾವು ಕಾಂಗ್ರೆಸ್ ವಿರುದ್ಧ ಓಟ್ ಹಾಕ್ತೀವಿ ಅನ್ನುವಂಥ ಮಾತುಗಳು ಮುಸ್ಲಿಂ ಸಮುದಾಯದಿಂದ ಕೇಳಿ ಬಂದಿದ್ದನ್ನು ನೋಡಿದ್ದೀವಿ. ಎಸ್ಪೆಷಲಿ ಯುವಕರೆಲ್ಲ ಜೋರಾಗಿ ಮಾತನಾಡಿದ್ದನ್ನು ನಾವು ಕೇಳಿಸ್ಕೊಂಡ್ವಿ. ಯಾಕೆ ಆ ಅಭಿಪ್ರಾಯ ಬಂತು? ನನಗನ್ನಿಸ್ತಾ ಇರೋದು 2008, 13, 2018 ಮತ್ತು 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಚುನಾವಣೆ ನಿಂತಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಸದ್ದಾಗಿರಲಿಲ್ಲ. ಬಟ್ ಇವತ್ತಿನ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿ ಸೋತರೂ ಪರವಾಗಿಲ್ಲ, ನಾವು ಬಿಜೆಪಿ ಕಡೆಗೆ ಹೋಗ್ತೀವಿ ಅಂತ ಅನೇಕ ಜನ ಮುಸ್ಲಿಮರು ಹೋಗಿದ್ದನ್ನು ನಾವು ನೋಡಿದ್ದೀವಿ. ಅದು ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ, ಕಳೆದ 2 ತಿಂಗಳು ಇದೇ ವಿಚಾರವಾಗಿ ಚರ್ಚೆ ಮಾಡಿ 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 ಕೆಲವು ಕಾಣದ ಕೈಗಳು ಕಾಂಗ್ರೆಸ್ನ ಸೋಲಿಸಬೇಕು ಅಂತ ಹುನ್ನಾರ ಮಾಡಿದ್ದಾರೆ. ಅವರು ಯಾಕೆ ಅಲ್ಪಸಂಖ್ಯಾತರು ಡಿವೈಡ್ ಮಾಡಿಬಿಟ್ಟು ಕಾಂಗ್ರೆಸ್ ಸೋಲಿ ಬಿಜೆಪಿ ಬರಲಿ ಅಂತ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇನ್ನೊಂದು 2 ವಿಚಾರ ಯಾಕಂತ ಹೇಳಿದ್ರೆ, ನಮ್ಮ ಅಲ್ಪಸಂಖ್ಯಾತ ಮುಖಂಡರು ಹೇಳಬೇಕಾಗಿತ್ತು, ನಾವೆಲ್ಲ ಒಪ್ಪಿಗೆ ಕೊಟ್ಟು ನಾವು ಸಮರ್ಥನೆ ಸಪೋರ್ಟ್ ಮಾಡಿದ್ದೀವಿ ಅಂತ ಹೇಳೋದು ನಾವು ಧೈರ್ಯ ಇರಬೇಕಾಗಿತ್ತು. ಅದು ಹೇಳಲಿಲ್ಲ. ಓಕೆ, ನಾನು ಅಲ್ಲೇ ನನ್ನ ಸಮಸ್ಯೆ ಆಗಿದ್ದು. ನಾವು ಯಾಕೆ ನೆನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದು ನಾನು ಯುಜ್ವಾ ಅಂತ ಹೇಳಿದ್ರೆ, ಅಲ್ಪಸಂಖ್ಯಾತರಿಗೆ ಹೇಳಲಿಕ್ಕೆ ನಮ್ಮೆಲ್ಲರ ಸಮ್ಮುಖದಲ್ಲಿ, ನಮ್ಮ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ನಮ್ಮ ಒಪ್ಪಿಗೆ ಪಡೆದು, ಅದು ಜಮೀರ್ ಇರ್ಬೋದು, ಸಲೀಂ ಇರ್ಬೋದು, ನಜೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ತನ್ವೀರ್ ಇರ್ಬೋದು, ಹ್ಯಾರಿ, ನಾವೆಲ್ಲ ಒಪ್ಪಿಗೆ ಕೊಟ್ಟ ಮೇಲೆ ಇನ್ಕ್ಲೂಡಿಂಗ್ ಜಬ್ಬಾರು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳಿದವರು ಆ ವಿಚಾರವನ್ನು ಅಲ್ಪಸಂಖ್ಯಾತರಿಗೆ ಹೇಳಿ, ಎಸ್ ನಾವೆಲ್ಲ ಒಪ್ಕೊಂಡಿದ್ದೀವಿ, ಈ 2 ವರ್ಷಕ್ಕೆ ನಾವು ಕೆಲಸ ಮಾಡೋಣ, ಮುಂದೆ ನಮ್ಮ ಹೋರಾಟ ಮಾಡೋಣ, ಇಲ್ಲಾಂದ್ರೆ ಕಷ್ಟ ಆಗತ್ತೆ ಹೇಳಿಲ್ಲ ನೋಡಿ, ಅದೇ ಬಂದಿ ತಪ್ಪು. ಅದು ಯಾಕೆ ಹೇಳಿಲ್ಲ ಅಂತ ಬಿಟ್ಟು ಅದು ಯಕ್ಷ ಪ್ರಶ್ನೆ. ಎಸ್,
ನನ್ನ ನೇರವಾದ ಪ್ರಶ್ನೆ ಇದೆ ಸರ್. ಬಿಜೆಪಿ ಕೂಡ ಈ ಆರೋಪ ಮಾಡಿದೆ, ಮುಸ್ಲಿಮರನ್ನ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಳ್ಳುತ್ತೆ. ಹಾಗೆ ಮುಸ್ಲಿಮರ ಮೇಲೆ ಇವರಿಗೆ ಪ್ರೀತಿ ಇದ್ದಿದ್ರೆ, ಅವರಿಗೆ ಅವಕಾಶಗಳನ್ನು ಕೊಡೋದಾಗಿದ್ದರೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅವಕಾಶ ಕೊಡಬಹುದಿತ್ತು. ಯಾಕೆ ಕುಟುಂಬ ರಾಜಕಾರಣಕ್ಕೆ ಕಾಂಗ್ರೆಸ್ ಮಣೆ ಹಾಕಿತು? ಸಮರ್ಥ ಶಾಮನೂರ್ ಅವರ ಅಜ್ಜ ಶಾಸಕರಾಗಿದ್ದರು, ಅವರ ತಂದೆ ಇದೀಗ ಸಚಿವರಾಗಿದ್ದಾರೆ, ಅವರ ತಾಯಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಮುಸ್ಲಿಮರನ್ನ ಬಳಸ್ಕೊಂಡ್ಬಿಡ್ತು ಕಾಂಗ್ರೆಸ್ ಎನ್ನುವಂಥ ಆರೋಪ ಇದೆ. ಅವಮಾನಿಸ್ತಾ ಕಾಂಗ್ರೆಸ್ ದಾವಣಗೆರೆ ದಕ್ಷಿಣದಲ್ಲಿ? ದಾವಣಗೆರೆಯಲ್ಲಿ ಯಾರೂ ಅವಮಾನ ಮಾಡಲಿಲ್ಲ. ನಿಮ್ಮ ಮೊದಲೇ ಪ್ರಶ್ನೆ ಏನಿತ್ತು? ನನ್ನ ಮೊದಲ ಪ್ರಶ್ನೆ ಇದ್ದಿದ್ದು ಬಿಜೆಪಿಯವರು ಹೇಳ್ತಾ ಇರೋದು ಅದೇ. ಬಿಜೆಪಿಯವರು ಅವ್ರಿಗೆ ನಾಚಿಕೆ ಆಗಬೇಕು. ಏನಾದರೂ ಅವ್ರಿಗೆ ಬದ್ಧತೆ ಇದೆಯಾ ಅಲ್ಪಸಂಖ್ಯಾತರ ಬಗ್ಗೆ? ಓಕೆ, ಹಂಗೆ ಬದ್ಧತೆ ಇದೆ. ಇಡೀ ದೇಶದಲ್ಲಿ ಒಂದು ಸೀಟ್ಗಳಂತ ಯೋಗ್ಯತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ. ನೀವು ನಮ್ಮ ಬಗ್ಗೆ ಹೇಳ್ತೀರಾ? ನಿಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಪುತ್ತೂರಲ್ಲಿ ಏನಾಯ್ತು, ಶಿವಮೊಗ್ಗಲ್ಲಿ ಯಾವ ತರ ಕೊಲೆ ಆಯ್ತು, ಗದಗಲ್ಲಿ ಯಾವ ತರ ಕೊಲೆ ಆಯ್ತು, ಇದು ಹೇಳ್ಬೇಕಾ ನಾವು? ಇವತ್ತು ರಾಜ್ಯದಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಇದೆ. ಎಲ್ಲರೂ ಅಣ್ಣ ತಮ್ಮಂದಿರು ಬಾಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿ ಕೊಡ್ತಾ ಇದ್ ನೀವು. ಅದ್ರ ಬಿಟ್ಟು ಮುಸಲ್ಮಾನರಿಗೆ ಯಾಕೆ ಕೊಡ್ಲಿ? ನಿಮ್ಗೆ ಅಷ್ಟು ಪ್ರೀತಿ ಬಂದ್ಬಿಟ್ಟಿದ್ಯಾ ಮುಸಲ್ಮಾನರ ಮೇಲೆ? ಎಷ್ಟು ಜನಕ್ಕೆ ಜೈಲಿಗೆ ಹಾಕ್ಸಿದ್ದೀವಿ ನಮ್ಗೆ ಮಾಹಿತಿ ಕೊಡ್ಬೇಕಾ ನಾವು ಅಲ್ಪಸಂಖ್ಯಾತರಿಗೆ? ಇದ್ದಕ್ಕಿದ್ದಂಗೆ ಮುಸ್ಲಿಮರ ಪ್ರೀತಿ ಬಂದ್ಬಿಡ್ತಲ್ಲ ನಿಮ್ಗೆ. ಅಂದ್ರೆ ಚುನಾವಣಾ ಸಬ್ಕಾ ವಿಕಾಸ್ ಹೇಳ ನರೇಂದ್ರ ಮೋದಿಯವರು ಸಬ್ಕಾ ವಿನಾಶ್ ಮಾಡಿಬಿಟ್ರು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ. ನಿಮ್ಗೆ ಇವತ್ತು ಮುಸಲ್ಮಾನ ಜ್ಞಾಪಕ ಬಂತ? ನಿಮ್ಗೆ ಏನಾದ್ರು ಬದ್ಧತೆ ಇದೆ, ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಅಲ್ಪಸಂಖ್ಯಾತರಿಗೆ. ನಾಚಿಕೆ ಆಗಬೇಕು ನೀವು. ಈ ದೇಶವನ್ನು ನಡೆಸೋರು ನೀವು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳಿ ಒಂದು ಟಿಕೆಟ್ ಇಡೀ ದೇಶದ ಅಲ್ಪಸಂಖ್ಯಾತ ಕೊಟ್ಟಿಲ್ಲ. ನೀವು ನಮ್ಮ ಬಗ್ಗೆ ಮಾತಾಡೋಂಥ ಯೋಗ್ಯತೆ ಇದೆ ನಿಮ್ಗೆ? ಆ ಯೋಗ್ಯತೆ ನಿಮ್ಗೆ ಇಲ್ಲ. ನೀವು ಚಿಂತೆ ಮಾಡಕ್ ಹೋಗ್ಬಿಡಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಲ್ಪಸಂಖ್ಯಾತ ರಕ್ಷಣೆ ಕೊಡುತ್ತೆ. ಅದೇ ರೀತಿ ಅಲ್ಪಸಂಖ್ಯಾತ ಯಾವತ್ತೂ ಕಾಂಗ್ರೆಸ್ ಪರವಾಗಿರುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ನೆಮ್ಮದಿ ಇದೆ, ಇವತ್ತು ಶಾಂತಿ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಕಾರ್ಯಕ್ರಮಗಳು ತರ್ತಾ ಇದೀವಿ. ಅಲ್ಪಸಂಖ್ಯಾತರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ನಮ್ಮ ಸರ್ಕಾರ. ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಇದೆ, ಒಳ್ಳೆ ಬಜೆಟ್ ಅನ್ನು ಕೊಟ್ಟಿದೆ. ಇದೆಲ್ಲ ಅರ್ಥ ಮಾಡ್ಕೊಳ್ತಾರೆ ಅಲ್ಪಸಂಖ್ಯಾತರು. ಕೆಲವು ಭಾವನೆಗಳಿಂದ ಕೆಲವರು ಕೋಪ ಇಡ್ಬೋದು. ಆದ್ರೆ ನಾವು ಮುಖಂಡರುಗಳು ನಮ್ಮ ಜವಾಬ್ದಾರಿ ಇತ್ತು ಅಲ್ಲಿ ಹೋಗಿ ಹೇಳ್ಬೇಕಂತ. ಅದು ನಾವು ಮಾಡಿದ್ವಿ, ಅದ್ರ ಕೆಲವು ಮುಖಂಡರು ಮಾಡಲಿಲ್ಲ. ಬಂದು ಹೇಳ್ಬೇಕಾಯ್ತು, ಹೌದು ನಾವು ಒಪ್ಕೊಂಡು ನಾವು ಬಂದಿದ್ದೀವಿ. ಅದು ಹೇಳಂತ ಧೈರ್ಯ ಇರಲಿಲ್ಲ. ಕೆಲವು ಅದನ್ನ ಷಡ್ಯಂತ್ರ ಮಾಡಿಕೊಂಡು ಅವ್ರಿಗೆ ಆ ಜನರಿಗೆ ತಪ್ಪು ದಾರಿ ತಗೊಳ್ಳೋಂಥ ಕೆಲಸ ಮಾಡಿದ್ರು. ಇವತ್ತು SDP ಹೇಳ್ತೀರಾ ನೀವು, ಅವರ ಕೆಲಸನೇ ಕಾಂಗ್ರೆಸ್ ಸೋಲಿಸ್ಬೇಕಂತ? ಇಲ್ಲಲ್ಲ. ಖಾದರ್ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡ್ತಾರೆ, ತನ್ವಿ ಸೇಠ್ ಕಾನ್ಸ್ಟಿಟ್ಯೂನ್ಸಿ ಕಂಟೆಸ್ಟ್ ಮಾಡ್ತಾರೆ, ರಿಜ್ವಾನ್ ವಿರುದ್ಧ ಕಂಟೆಸ್ಟ್ ಮಾಡ್ತಾರೆ. ಅವರು ಗೆಲ್ಲಕ್ಕಂತ ಅಲ್ಲ, ನಾವು ಕಾಂಗ್ರೆಸ್ ಸೋಲಿಸ್ತೀವಿ ನಾವು ಅಂತ. ಸೋಸೋ ಹುನ್ನಾರ ಮಾಡ್ತಾರೆ ಅವ್ರಿಗೆ. ನೀವು ಮೈಂಡ್ ಸೆಟ್ಟು ಯಾರ್ಯಾರು ಯಾವ್ಯಾವ ಸಪೋರ್ಟ್ ಸಿಗ್ತಾ ಇರ್ಬೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಫೈನಾನ್ಸ್ ಮಾಡಿರ್ಬೋದು, ಯಾರ್ಯಾರು ಸಪೋರ್ಟ್ ಮಾಡಿರ್ಬೋದು, ಅದು ನಿಮ್ಮ ವಿಶ್ಲೇಷಣೆಗೆ ನಾನು ಬಿಡ್ತೀನಿ. ಇವೆಲ್ಲದರ ನಡುವೆ ಮೈನಾರಿಟಿ ಘಟಕ ಸ್ಥಾನಕ್ಕೆ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈಗ ಹೌದಾ? ನಂಗೆ ಗೊತ್ತಿಲ್ಲ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಹೌದಾ? ನಾವೇನು ಅವ್ರು ರಾಜೀನಾಮೆ ಕೇಳಿರಲಿಲ್ಲ. ನಾವು ಹೇಳಿದ್ವಿ ಕೆಲ ಕಾರಣದ ಕೈಗಳು ಕೆಲಸ ಮಾಡಿದೆ, ಕೆಲವು ಷಡ್ಯಂತ್ರ ಮಾಡಿದ್ದಾರೆ. ಪಕ್ಷಕ್ಕೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ. ನೀವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೀರಾ ಈ ಬೆಳವಣಿಗೆಗಳಾಗಿದ್ದಾನೆ? ಹೈಕಮಾಂಡ್ AS ಜನರಲ್ ಸೆಕ್ರೆಟರಿ ಇಲ್ಲಿ 15 ದಿವಸ ಇಲ್ಲೇ ಇದ್ರು. ಅಭಿಷೇಕ್ ದತ್ AS ಸೆಕ್ರೆಟರಿ ಇಲ್ಲೇ ಇದ್ದಾರೆ. 25 ದಿವಸದಿಂದ ಇಲ್ಲೇ ಇದ್ದಾರೆ ಅವರು. ಅವ್ರೆಲ್ಲ ರಿಪೋರ್ಟ್ ಡೇ ಟು ಡೇ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ AICCಗೆ. ಹೈಕಮಾಂಡ್ ನಿಂದಲೇ ಸಂದೇಶ ಬಂದಿದೆ ಅಂತೆ ಜಬ್ಬಾರ್ ಅವರ ರಾಜೀನಾಮೆಗಾಗಿ. ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಕಾಂಗ್ರೆಸ್ ಪಾರ್ಟಿ ಈಗ ನೆನ್ನೆ ಮನೆ ಹುಟ್ಟಿದ ಪಕ್ಷ ಅಲ್ಲ. ನಮ್ಮ ಸರ್ಕಾರ ಇದೆ, ಇಲ್ಲಿ CM ಇದ್ದಾರೆ, ಡೆಪ್ಟಿ CM ಇದ್ದಾರೆ, KPC ಅಧ್ಯಕ್ಷರಿಗೆ ಎಲ್ಲ ಪಿನ್ ಟು ಪಿನ್ ಮಾಹಿತಿ ಇದೆ, ಮುಖ್ಯಮಂತ್ರಿಗಳಿಗೆ ಪಿನ್ ಟು ಪಿನ್ ಮಾಹಿತಿ ಇದೆ. ಇನ್ನು ನಾವೇನು ಹೇಳೋದು? ನಾವು ಯಾವ ವಿಚಾರಗಳನ್ನು ಹೇಳಬೇಕು ಆ ವಿಚಾರಗಳನ್ನು ನಾವು ಹೇಳ್ತೀವಿ. ಆದರೆ ಇದೆಲ್ಲ ಜನ ಜಾಹೀರಾತಾಗ್ಬಿಟ್ಟಿದೆ. ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಷಡ್ಯಂತ್ರ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ತಮ್ಮ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತೀನಿ ನಾನು. ಎಲ್ಲ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು, ಎಲ್ಲ ಸಮಾಜ ಮುಖಂಡರು ಬಂದು, ಮಂತ್ರಿಗಳು ಅಲ್ಲಿ ಬಂದು, ಮಂತ್ರಿಗಳು ಒಂದೊಂದು 2 ಬೂತ್ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನ ವಿಚಾರ. MLAಗಳು ಒಂದೊಂದು ಬೂತ್ 2 ಬೂತ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಯಾರು ಮುಖಂಡರಂತ ಬರದೆ ಅಲ್ಲಿ ಕಾರ್ಯಕರ್ತರಾಗಿ ಬಂದು ಬೆಳಿಗ್ಗೆ ಸಾಯಂಕಾಲ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ಕಾಂಗ್ರೆಸ್ ಅಭಿವೃದ್ಧಿಗಾಗಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ನಾವು. ಶಾಮನೂರ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ದಾವಣಗೆರೆ ನೋಡಿ ಯಾವ ತರ ಬೆಳವಣಿಗೆ ಆಗಿದೆ ಎಲ್ಲ ವಿಚಾರ ಹಾಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡಿ. ಇದೇ ನಮ್ಮ ಕರ್ತವ್ಯಗಳು, ಇದೇ ನಮ್ಮ ಧರ್ಮ. ಕೆಲವು ಧರ್ಮ ಪಾಲನೆ ಮಾಡಲಿಲ್ಲ, ಅದಕ್ಕೆ ನಮಗೆ ಬೇಜಾರು. ಇವೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವಾಗ ಮುಸ್ಲಿಮರಿಗೆ ಟಿಕೆಟ್ ತಪ್ಪೋ ಅವ್ರಿಗೊಂದು ಅಭದ್ರತೆ ಶುರು ಆಗ್ಬಿಟ್ಟಿದೆ. ಇಂಥದ್ದೊಂದು ಅಭಿಪ್ರಾಯ ಸಮುದಾಯದಲ್ಲಿ ವ್ಯಕ್ತವಾಗ್ತಿದೆಯಾ ಸರ್? ಯಾಕೆ ಅಭದ್ರತೆ ಅಂತ ಹೇಳಿದ್ರೆ, ಈಗ ನೋಡಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಟಿಕೆಟ್ ಅನ್ನು ಕೇಳಿದ್ವಿ, ಕೊಡ್ಲಿಲ್ಲ.
ನಾನು ಒನ್ಸ್ ಅಗೇನ್ 1983ರಲ್ಲಿ ದಾವಣಗೆರೆ ಕ್ಷೇತ್ರದ ಒಂದು ಘಟನೆ ಆಯಿತು ಸರ್. ನಾಗಮ್ಮ ಅನ್ನೋರು ಮಿನಿಸ್ಟರ್ ಇರ್ತಾರೆ, ಶಿಕ್ಷಣ ಸಚಿವರಿದ್ದವರು. ಅವರ ವಿರುದ್ಧ ಮುಸ್ಲಿಮರು ಟಿಕೆಟ್ ಕೇಳಿದಾಗ ಅವತ್ತು ಕೂಡ ಟಿಕೆಟನ್ನು ನಿರಾಕರಣೆ ಮಾಡಿತ್ತು ಹೈಕಮಾಂಡ್. ಅವತ್ತು ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮುಸ್ಲಿಂ ಸಮುದಾಯದಿಂದ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡಿ ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಿದಂತಹ ಇತಿಹಾಸ ನಿಮ್ಮ ಕಣ್ಣು ಮುಂದೆ ಇದೆ, ಕಾಂಗ್ರೆಸ್ ಪಾರ್ಟಿ ಮುಂದಿದೆ. ಇದ್ಯಾವುದು ಕೂಡ ಜ್ಞಾಪಕಕ್ಕೆ ಬರಲಿಲ್ವಾ ಕಾಂಗ್ರೆಸ್ ಹೈಕಮಾಂಡ್? 25 ವರ್ಷ ಹಿಂದೆ ಏನಾಯ್ತು ದಾವಣಗೆರೆ ಅಂತ ಅದು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ದಾವಣಗೆರೆ ಯಾವ ತರ ಕೊಲೆಗಳಾಯ್ತು, ಯಾವ ತರ ಸೆನ್ಸಿಟಿವ್ ಇತ್ತು ಅಂತ ಅದು ಕೂಡ ನೀವು ಮಾಹಿತಿ ಮಾಡಬೇಕು. ಓಕೆ, ಶಾಮನೂರು ಶಿವಶಂಕರಪ್ಪ ಅವರು MLA ಆದ್ಮೇಲೆ 6 ಬಾರಿ MLA. ಆ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿ ಇದೆ, ಓಕೆ, ಸಹ ಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅಂದ್ರೆ ಮಾತಕ್ಕೆ ಟಿಕೆಟ್ ಕೊಡಬಾರ್ದಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವೆಲ್ಲ ಸರಿ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಓಕೆ, ಆದ್ರೆ ಸತ್ ಸಂಪ್ರದಾಯ ಅಂತೆ ಈ 2 ವರ್ಷಕ್ಕೆ ಅವರು ಟಿಕೆಟ್ ಅನ್ನು ಕೇಳಿದ್ರು. ಓಕೆ, ಈ ಆದ್ಮೇಲೆ ಜನರಲ್ ಇರ್ತಾರೆ, ನೀವು ಕೇಳಿ ಅಂತ ಹೇಳಂತ ಮಾತನ್ನು ಹೇಳಿದ್ರು. ಅಬದ್ಧದ ಕಾರಣ ಏನು? ಇಡೀ ಸರ್ಕಾರ ನಿಮ್ಮ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ. 2 ಮಂತ್ರಿಗಳಿದ್ದಾರೆ. ನಾನು ಗೌರ್ಮೆಂಟ್ ಚೀಫ್ 2 ಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಗೌರ್ಮೆಂಟ್ ಚೀಫ್ ವಿಪ್. ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ, ಫಸ್ಟ್ ಟೈಮ್ ಅಲ್ಪಸಂಖ್ಯಾತರಿಗೆ ಸ್ಪೀಕರ್ ಮಾಡಿದ್ದಾರೆ. ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. ಸುಮಾರು 25 ಜನರಿಗೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಕ್ಯಾಬಿನೆಟ್ ಮತ್ತೆ ಸ್ಟೇಟ್ ಟ್ರ್ಯಾಕ್ ಕೊಟ್ಟಿದೆ. 25 ಜನರಿಗೆ ಬಜೆಟ್ ಅಲ್ಲಿ 500 ಕೋಟಿ ಬಜೆಟ್ ಅಲ್ಲಿ ಅಲ್ಪ ಸನ್ಮಾನ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ಗೆ, ಉದ್ಯೋಗಕ್ಕೆ ಎಲ್ಲರೂ ಹಣ ಇವತ್ತು ಅಲ್ಪಸಂಖ್ಯೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಇನ್ನೇನು ಬೇಕು? ಒಂದು ಟಿಕೆಟ್ ತಪ್ಪೋದ ತಕ್ಷಣನೇ ಇಡೀ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿರೋಧಿಯಿಂದ ಬಿಂಬಸಕ್ ಆಗ್ತದ? ಇಡೀ ಕರ್ನಾಟಕದಲ್ಲಿ ಇಷ್ಟು ಕೆಲಸ ಮಾಡಿ ಒಂದು ಟಿಕೆಟ್ ತಪ್ಪೋಯ್ತು ಅಂತ ಹೇಳಿದ್ರೆ ಅದು ನಾವೆಲ್ಲ ಸೇರಿ ಒಪ್ಕೊಂಡ ಮೇಲೆ, ನಾನಲ್ಲ, ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಒಪ್ಪಿ ಕೊಟ್ಟ ಮೇಲೆ ಕೊಟ್ಟಿದ್ದು ಈ ವಿಚಾರವನ್ನು ಹೇಳ್ಬೇಕಾಯ್ತು. ಅದೇ ಒಂದು ಈಗ ನೆಗಡಿ ಬಂತ ಮೂಗು ಕಟ್ ಮಾಡ್ಕೊಳಾಗ್ತದ? ಓಕೆ, ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಹಂತಗಳಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇದೆ, ಅಭಿವೃದ್ಧಿ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಬಹುಸಂಖ್ಯಾತರು ಕೂಡ ರಕ್ಷಣೆ ಕೊಟ್ಟು ಕಾರ್ಯಕ್ರಮ ಕೊಟ್ಟಿದ್ದು ಇವಾಗ ನಾವು ಇಟ್ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು. ಅದು ಜಾತಿ ಇದೆಯಾ, ಧರ್ಮ ಇದೆಯಾ, ಜನಾಂಗ ಇದೆಯಾ? 5 ಒಂದು ಮೊದಲ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ. ಪ್ರಪಂಚದ ಇತಿಹಾಸದಲ್ಲಿ ದೊಡ್ಡ ಕಾರ್ಯಕ್ರಮ ಯಾರು ಕೊಡಲಿಲ್ಲ. ಮಹಿಳಾ ಸಬಲೀಕರಣ. 600 ಕೋಟಿ ಮಹಿಳೆಯರು ಇಲ್ಲಿವರೆಗೂ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಯುವ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇದಕ್ಕಿಂತ ಕಾರ್ಯಕ್ರಮ ದೇಶದಲ್ಲಿ ಕೊಡೋ ಸಾಧ್ಯತೆ ಇದೆಯಾ? ಇವತ್ತು ಜನ ಶಾಂತವಾಗಿದ್ದಾರೆ, ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮ್ಮ 3 ಬೈ ಎಲೆಕ್ಷನ್ಸ್ ನಾವು ಗೆದ್ದಿದ್ದು. ಸಂಡೂರು ಇರ್ಬೋದು, ಶಿಗ್ಗಾಂವ್ ಸವಣೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು. 2 ಕ್ಷೇತ್ರಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಅವರ ಮಕ್ಕಳಿದ್ದು ಅದನ್ನು ಗೆಲ್ಲಿಲ್ಲ. ಯಾಕೆ ಕೊಟ್ಟರು ನಮಗೆ? ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿ ತೋಟವಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನೆಮ್ಮದಿಯಿಂದ ಜನ ಇದ್ದಾರೆ. ಈ ಚುನಾವಣೆ ಬರುತ್ತೆ ಹೋಗುತ್ತೆ, ಆದ್ರೆ ನಿಮ್ಗೆ ಬಹಳ ವಿಶ್ವಾಸದಿಂದ ಹೇಳ್ತೀನಿ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. 2ರಲ್ಲೂ ನಾವು ಗೆಲ್ತೀವಿ. ನೀವೇ ಪಾಯಿಂಟಿಗೆ ಬಂದಿರಿ ಸರ್, ಸಚಿವ ಸ್ಥಾನ, ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಅಂತ. ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಂತೆ. ಒಂದ್ ಕಡೆ ಎನ್ ಎ ಹ್ಯಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ, ಈಗಾಗಲೇ ಜಮೀರ್ ಅಹಮದ್ ಖಾನ್ ಸಚಿವರಾಗಿದ್ದಾರೆ. ನಾವು 15 ದಿವಸ ಕೆಲಸ ಮಾಡಿ ನಮಗೆ ಸ್ವಲ್ಪ ಶಾಂತಿ ಬೇಕಾಗಿದೆ. ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆಲ್ಲ ಆಮೇಲೆ ಈಗ ಚುನಾವಣೆ ಆಗಿದೆ. ಇವಾಗ ಮತ್ತೆ 2 ರಾಜ್ಯ ಚುನಾವಣೆ ಆಗತ್ತೆ. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕ್ಯಾಬಿನೆಟ್. ಇಲ್ಲ, ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಬೇಕು ಅಂತ. ಮೇ 4ರ ನಂತರ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತೆ. ನಿರೀಕ್ಷೆ ಇದೆಯಾ ನಿಮಗೆ ಸಚಿವ ಸ್ಥಾನ ಸಿಗಬಹುದು ಅಂತ? ಅದು ಬಿಡಿ, ಅದು ಸದ್ಯಕ್ಕಂತೂ ನಾವು ಚುನಾವಣೆ ಇವತ್ತು ಹೋರಾಟದಲ್ಲಿ ಇದ್ವಿ. ನಾವು ನಮಗೆ 3ನೇ ತಾರೀಕು ಗೆಲುವು ಆಗೋವರೆಗೂ ನಮಗೆ ಅಂದರೆ ಒಂದು ಚಿಂತನೆ ಇರುತ್ತೆ, ಗೆಲ್ತಿ ಅಂತ ವಿಶ್ವಾಸ ಇದೆ. ಜಾಸ್ತಿ ಓಟಲ್ಲಿ ಗೆಲ್ಬೇಕಂತ ನಮ್ಮ ಭಾವನೆ ಇದೆ. ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ಕ್ಯಾಬಿನೆಟ್ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ನಮ್ಮ ಏನು ಜವಾಬ್ದಾರಿ, ನಮ್ಮ ಕರ್ತವ್ಯಗಳು ಏನು ಕೊಟ್ವಿ, ಆ ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀವಿ. ನಮ್ಮ ಜವಾಬ್ದಾರಿ ಏನು ಕೊಟ್ಟರು ಪಕ್ಷ, ಆ ಪಕ್ಷ ಸುಸೂತ್ರವನ್ನು ಮಾಡಿದೀವಿ. ಅದೇ ನಮ್ಮ ಸಂತೋಷ. ಇದೇ ಕೆಲಸ 45 ವರ್ಷ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗೋದು ಬಿಡೋದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮತ್ತೆ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಯಾವಾಗ ಮಾಡಬೇಕು, ಯಾವಾಗ ಬಿಡಬೇಕಂತ. ಆದರೆ ಇವತ್ತಿನ ನಮ್ಮ ಹೋರಾಟ ಇದ್ದಿದ್ದು ನಮ್ಮ ಚುನಾವಣೆ. ಯಾಕಂದ್ರೆ ಚುನಾವಣೆಯ ಮೂಲಕ ಜನರ ಮನ್ನಣೆ ಗಳಿಸುವಂತ ಒಂದು ಸಂದರ್ಭ ಇದು. ಆ ಹಿನ್ನೆಲೆಯಲ್ಲಿ ಆ ಕೆಲಸ ನಾವು ಮಾಡಿದ್ದೀವಿ. ಇನ್ನು 2 ರಾಜ್ಯದ ಚುನಾವಣೆ ಕೂಡ ಇದೆ. ನಮ್ಮ ವೆಸ್ಟ್ ಬೆಂಗಾಲ್ ಚುನಾವಣೆ ಇದೆ, ತಮಿಳುನಾಡು ಚುನಾವಣೆ ಆಗತ್ತೆ. ಮತ್ತೆ ಪಾರ್ಲಿಮೆಂಟ್ ಕೂಡ ಸೆಷನ್ ಕರೆದಿದ್ದಾರೆ, ಎಲ್ಲ ಬ್ಯುಸಿ ಆಗಿರ್ತಾರೆ. ನಂತರ ಬಹು ಚರ್ಚೆ ಮಾಡ್ತಾರೆ. ಅದು ವರಿಷ್ಠರಿಗೆ ಬಿಟ್ಟಿದ್ದು, ಏನ್ ಮಾಡಬೇಕು ಏನ್ ಬಿಡ್ಬೇಕು. ಎಸ್ ಇವೆಲ್ಲದರ ನಡುವೆ 2 ಕ್ಷೇತ್ರಗಳಲ್ಲಿ ನೀವು ದಾವಣಗೆರೆಯಲ್ಲಿ ಕೆಲಸ ಮಾಡಿದ್ದೀರಿ, ವೀಕ್ಷಕರಾಗಿ ಹೋಗಿದ್ದೀರಿ.
ಶಾಮನೂರು ಶಿವಶಂಕರಪ್ಪನವರ ಕ್ಷೇತ್ರ 4 ಬಾರಿಯಲ್ಲಿ ಸತತವಾಗಿ ಅವ್ರು ಗೆದ್ದು ಬಂದಿದ್ರು. 6 ಬಾರಿ ಅಂದರೆ ದಾವಣಗೆರೆ ದಕ್ಷಿಣ ಆದಮೇಲೆ ಸಪ್ರೇಟ್ ಆದಮೇಲೆ 2008ರಿಂದ ಸತತವಾಗಿ ಆ ಕ್ಷೇತ್ರ ಗೆದ್ದುಕೊಂಡು ಬಂದಿದ್ದು. ಈ ಕ್ಷೇತ್ರದಲ್ಲಿ ಈ ಬಾರಿ ಎಷ್ಟು ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಬಿಕಾಸ್ ಒಂದು ಕಡೆ ಲಿಂಗಾಯತ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಇದ್ದದ್ದು, ಮತ್ತೊಂದು ಕಡೆ ಬಿಜೆಪಿಯಿಂದ ST ಸಮುದಾಯದ ಅಭ್ಯರ್ಥಿಯನ್ನು, ಅಂದರೆ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿಯವರು ಕೂಡ ತಂತ್ರವನ್ನು ರೂಪಿಸಿ ST ಸಮುದಾಯದ ಅಭ್ಯರ್ಥಿಯನ್ನು ಅಲ್ಲಿ ಕಣಕ್ಕಿಳಿಸಿದ್ದು. ಈ ಬಾರಿ ವೋಟ್ ಮಾರ್ಜಿನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಯಾವ ಮಾರ್ಜಿನಲ್ಲಿ ಗೆಲ್ಬೋದು ನೀವು? ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ, ಇವತ್ತು ಬೂತ್ ವೈಸ್ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಇವತ್ತು ಬೂತ್ ವೈಸ್ ಮಾಡಿದ್ಮೇಲೆ ನಾಳೆ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾವ ಬೂತಲ್ಲಿ ಹೇಗಾಗಿದೆ ಅಂತ. ನಂತರ ಅದನ್ನ ಹೇಳ್ಬೋದು. ಒಟ್ಟಲ್ಲಿ ಗೆಲ್ತೀವಿ ಅಂತ ಹೇಳ್ತೀನಿ. ಆದರೆ ಎಷ್ಟು ನಮ್ಮ ಲೀಡ್ ಬರುತ್ತೆ ಅಂತ ಹೇಳಿದ್ರೆ ಸದ್ಯಕ್ಕೆ ನನ್ನ ಹತ್ರ ಆ ಮಾಹಿತಿ ತಿಳ್ಕೊಂಡು ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಚಾನಲ್ ಹೇಳ್ಬೇಕಂತ ಹೇಳಿದ್ರೆ ಸ್ವಲ್ಪ ನನ್ನನ್ನು ಅನಾಲಿಸ್ ಮಾಡ್ಕೋಬೇಕಲ್ಲ. ಇವತ್ತು ಎಲ್ಲ ಕೂತಿದ್ದಾರೆ, ಬೂತ್ ವೈಸ್ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ, ಬೂತಿನ ಫೀಡ್ಬ್ಯಾಕ್ ತೊಗೊಳ್ತಾ ಇದ್ದಾರೆ. ಲಾಸ್ಟ್ ಇಯರ್ಗೂ ಪೋಲಿಂಗ್ ಎಷ್ಟಾಗಿದೆ, ಎಲ್ಲೆಲ್ಲಾಗಿದೆ, ಅದು ಬಂದ ಮೇಲೆ ಬಹುಶಃ ನಿಮ್ಮ ಹತ್ರ ಹೇಳ್ಬೋದು ನಾನು. ಆದರೆ ಒಟ್ಟಲ್ಲಿ ಹೇಳೋದಷ್ಟೇ, ಇದು ಜನ ಕಾಂಗ್ರೆಸ್ಗೆ ಮನ್ನಣೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವಕ್ಕೆ, DK ಶಿವಕುಮಾರ್ ನಾಯಕತ್ವಕ್ಕೆ ಮನ್ನಣೆ ಕೊಟ್ಟು 2 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ನೀವು ದಾವಣಗೆರೆ ದಕ್ಷಿಣದಂತೆ ಬಾಗಲಕೋಟೆಯಲ್ಲೂ ಅಸಮಾಧಾನ ಆಗಿತ್ತು ಸರ್. ಪಕ್ಷದ ಆಂತರಿಕ ವರದಿ ಏನು ಹೇಳುತ್ತೆ? ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದು, ಪ್ರಬಲವಾದಂಥ ವೀರಣ್ಣ ಚರಂತಿಮಠ ಎದುರುಗಡೆ ಬಿಜೆಪಿಯಿಂದ ಕ್ಯಾಂಡಿಡೇಟ್ ಇಲ್ಲ. ಅಲ್ಲಿ ಏನಾಗಿತ್ತು, ಅವ್ರ ಫ್ಯಾಮಿಲಿ ಮೆಂಬರ್ಸು ಟಿಕೆಟ್ ಕೇಳ್ತಾ ಇದ್ರು. ಅವರೊಬ್ಬ ಮಗಳು ಕೂಡ ಟಿಕೆಟ್ ಕೇಳ್ತಾ, ಇನ್ನೊಬ್ಬ ಬ್ರದರ್ ಕೂಡ, ದೊಡ್ಡವರು ಕೂಡ ಕೇಳ್ತಾ ಇದ್ರು. ಅವ್ರನ್ನೆಲ್ಲ ಕರೆಸಿ ಒಟ್ಟಾಗಿ ಸೇರಿಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆಸಿ ಮಾತಾಡಿ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ಮಾಡಿದ್ರು. ಸ್ವಲ್ಪ ಆ ಟಿಕೆಟ್ ಮುಂಚೆ ಅಸಮಾಧಾನ ಇತ್ತು, ಅದಾದ್ಮೇಲೆ ಏನಿಲ್ಲ, ಅದು ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಇಡೀ ಹೆಚ್ಚಾಗಿ ದಾವಣಗೆರೆಗಿಂತ ಜಾಸ್ತಿ ಹೆಚ್ಚಾಗಿ ಬಿಜೆಪಿ ಮುಖಂಡರು ಅಲ್ಲಿ ಒತ್ತನ್ನು ಕೊಟ್ಟಿದ್ದಾರೆ. ಚರಂತಿ ಮಠ ಅಂತ, ಅದೇ ಗೊತ್ತಿಲ್ಲ, ಅದು ಅವರೇ ಹೇಳಬೇಕು ಯಾಕೆ ಜಾಸ್ತಿ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಅದರಿಂದ ಅಲ್ಲಿ ಕೊಟ್ಟು ಜಾಸ್ತಿ ಮಾಡಿದ್ದಾರೆ. ಇವ್ರು ಏನೇ ಮಾಡಲಿ ಗೆಲುವು ನಮ್ಮದೇ, ಕಾಂಗ್ರೆಸ್ ಪಕ್ಷದ್ದು. ಎಸ್. ಈ ಚುನಾವಣೆಗಳ ಫಲಿತಾಂಶದ ನಂತರ ಸರ್, ಕೊನೆಯದಾಗಿ ಹೇಳೋದಾದರೆ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತೆ, ಆ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಗೆದ್ದ ಮೇಲೆ ಇನ್ನು ಹೆಚ್ಚು ಕೆಲಸ ಮಾಡಲಿಕ್ಕೆ ನಮಗೆ ಹುಮ್ಮಸ್ಸು ಬರುತ್ತೆ. ಓಕೆ, ಆ ಕೆಲಸ ನಾವು ಮಾಡ್ತೀವಿ. ನಮ್ಮ ಸರ್ಕಾರ ಇದೆ, ನಮ್ಮ ಕಾರ್ಯಕ್ರಮ ಇದೆ, ನಮ್ಮ ಜನರಿಗೆ ಮುಟ್ಟಿದೆ. ಗ್ಯಾರಂಟಿಗಳ ಬಗ್ಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ಆಗಲಿಲ್ಲ ತಲುಪುತ್ತೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನಮ್ಮ ಏನು ಜವಾಬ್ದಾರಿ ಹೇಳಿ ಅದನ್ನು ಮಾಡ್ತೀವಿ. ಜನ 2023ರಲ್ಲಿ ನಮಗೆ ಆಶೀರ್ವಾದ ಮಾಡಿ ಸುಮಾರು 136 ಸೀಟ್ ಕೊಟ್ವಿ. ಆಮೇಲೆ ಮತ್ತೆ ಬೈ ಎಲೆಕ್ಷನ್ ಕೂಡ 139 ಸೀಟ್ ಗೆದ್ದಿದ್ದೀವಿ ಅಂತ ಬೀಗಲ್ಲ. ನಮ್ರತೆಯಿಂದ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀವಿ. ಅದ್ರ ಮೂಲಕ ಜನರ ಕಷ್ಟಗಳಿಗೆ ಸ್ಪಂದಿಸ್ತೀವಿ. ಯಾವುದೇ ಒಂದು ನಮಗೆ 140 ಸೀಟ್ ಇದೆ ಅಂತ ಆ ಗರ್ವದಿಂದ ನಾವು ನಡ್ಕೊಳ್ಳಲ್ಲ. ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡ್ತೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಕೇವಲ ಅಧಿಕಾರಕ್ಕೆ ಬಂದ ಹುಟ್ಟು ಪಕ್ಷ ಅಲ್ಲ. ಅದು ಗೆದ್ದಿದ್ದೀವಿ, ಸೋತಿದ್ದೀವಿ, ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ನೀತಿ ಸಿದ್ಧಾಂತ. ಆ ಸಿದ್ಧಾಂತವನ್ನು ಯಾವತ್ತೂ ನಾವು ಬಿಡಲ್ಲ. ಜನಪರ ಹೋರಾಟ ಮಾಡ್ತೀವಿ. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ. ಇವತ್ತು ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಕೆಲಸ ಮಾಡಕ್ಕೆ ಬಂದಿದ್ದೀವಿ. ನಾನು ಇವತ್ತು ಹೇಳೋಗ್ತೀನಿ, 2028ರಲ್ಲಿ ಮತ್ತೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಮಾತನ್ನು ಹೇಳ್ತಾ, 2029ರಲ್ಲಿ ನಮ್ಮ UPA ಲೋಕಸಭಾ ಚುನಾವಣೆಯಲ್ಲಿ UPA ಅಧಿಕಾರಕ್ಕೆ ಬಂದು, ನಮ್ಮ ಇಂಡಿ ಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ಇದಾಗಿತ್ತು ಸಲೀಂ ಅಹಮದ್ ಅವರ ಜೊತೆಗಿನ ಮಾತುಕತೆ. ಅವರು ಹೇಳ್ತಾ ಇದ್ದಾರೆ, ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಗೆಲುವು ಮಾತ್ರ ನಿಶ್ಚಿತ ಆಗುತ್ತೆ. ಏನೇ ಷಡ್ಯಂತ್ರಗಳಾಗಲಿ, ಏನೇನೇ ಬೆಳವಣಿಗೆಗಳಾದರೂ ಕೂಡ ಜನ ನಮ್ಮ ಗ್ಯಾರಂಟಿಗಳು, ಅಭಿವೃದ್ಧಿ ಎಲ್ಲವನ್ನ ನೋಡಿ ನಮಗೆ ಮತ ಹಾಕಿದ್ದಾರೆ. ಭರ್ಜರಿ ಬಹುಮತದೊಂದಿಗೆ 2 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿತ್ತು ಸಲೀಂ ಅಹಮದ್ ಅವರ ಜೊತೆಗಿನ ಮಾತು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.